ಅಮೆರಿಕದ ಮಾತು ಕೇಳ್ತಾ ಇಲ್ಲ ಇರಾನ್ಗೆ ಭೂಸೇನೆ ನುಗ್ಗಿಸಿದ್ರ ಟ್ರಂಪ್. ಹರ್ಮುಜ್ಗೆ 20,000 ಸೈನಿಕರ ರವಾನೆಗೆ ಚಿಂತನೆ. ಇರಾನ್ ಸರ್ವನಾಶಕ್ಕೆ ಟ್ರಂಪ್ ಶಪಥ. ಸಂಧಾನದ ದಾರಿಗೆ ಬರ್ತಾರಾ ಮೊಜತಾಬಾ. ಇಡೀ ವಿಶ್ವಕ್ಕೆ ಇನ್ನಷ್ಟು ಆರ್ಥಿಕ ಸಂಕಷ್ಟ. ಮಹಾಯುದ್ಧ ಡೇ 31. ಗಲ್ಫ್ ದೇಶಗಳಲ್ಲಿ 31ನೇ ದಿನವೂ ಕೂಡ ಮಹಾಯುದ್ಧ ಕಂಟಿನ್ಯೂ ಆಗಿದೆ. ಒಂದ್ ಕಡೆ ಕದನ ವಿರಾಮ ಆಗುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳು. ಯಾಕೆಂದ್ರೆ ಆ ಕದನ ವಿರಾಮ ಅಂತ ಘೋಷಣೆ ಮಾಡಿದರೆ ಅದು ಬರೀ ಹೆಸರಿಗಷ್ಟೇನಾ ಅನ್ನುವಂಥ ಪ್ರಶ್ನೆ ಇದ್ದಿದೆ. ಸಂಧಾನಕ್ಕೆ ಬಗ್ತಾ ಇಲ್ಲ ಇರಾನ್ಗೆ ಟ್ರಂಪ್ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಇರಾನ್ನ ಎಲ್ಲಾ ತೈಲ ಘಟಕಗಳನ್ನ ಸೀಸ್ ಮಾಡುವಂತ ಎಚ್ಚರಿಕೆಯನ್ನ ಕೊಡಲಾಗಿದೆ. ಹಾಗೆ ಕಾರ್ಗ್ ದ್ವೀಪವನ್ನ ಬಿಡಲ್ಲ ಅಂತ ಟ್ರಂಪ್ ವಾರ್ನಿಂಗ್ ಅನ್ನ ಕೊಟ್ಟಿರುವಂತದ್ದು. ಬಿಕಾಸ್ ಇದು ಕಾರ್ಗ್ ದ್ವೀಪ ಅನ್ನುವಂಥದ್ದು ಇರಾನ್ನ ಮೇನ್ ಎಕನಾಮಿಕಲ್ ಕ್ಯಾಪಿಟಲ್ ಅದು. ಸೊ ಹೀಗಾಗಿ ಅದರನ್ನ ವಶಕ್ಕೆ ಪಡಿತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾನೇ ಇದ್ದಾರೆ. ಕಾರ್ಗ್ ದ್ವೀಪದ ಕಂಟ್ರೋಲ್ಗೆ ಮುಂದಾಗಿರುವಂತದ್ದು ಅಮೆರಿಕ. ಆದ್ರೆ ಅದು ಸಾಧ್ಯ ಆಗ್ತಾ ಇಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಅದನ್ನ ವಶಕ್ಕೆ ಪಡೆಯುವಂತ ನಿಟ್ಟಿನಲ್ಲಿ ಏನಾದ್ರು ಪ್ಲಾನ್ ಮಾಡ್ತಾರಾ, ಭೂಸೇನೆ ನುಗ್ಗಿಸ್ತಾರ ಅನ್ನುವಂತ ಪ್ರಶ್ನೆ ಇದೆ. ಕಾರ್ಗ್ನಲ್ಲಿ ಇರಾನ್ ಸೇನೆ ವೀಕ್ ಇದೆ ಅಂತ ಹೇಳಿದ್ದಾರೆ ಟ್ರಂಪ್. ಕಾರ್ಗ್ನಲ್ಲಿ ಇರಾನ್ ಸೇನೆ ಸಂಪೂರ್ಣ ನಾಶವಾಗಿದೆ. ಹರ್ಮುಜ್ನತ್ತ ಭೂಸೇನೆ ನುಗ್ಗಿಸ್ಲಿಕ್ಕೆ ಮುಂದಾಗಿದ್ದಾರೆ ಟ್ರಂಪ್. ಸುಮಾರು 20,000 ಸೈನಿಕರ ರವಾನೆಗೆ ಟ್ರಂಪ್ ಚಿಂತನೆ ಅಂತ ಹೇಳಲಾಗ್ತಾ ಇದೆ. ಇರಾನ್ನ IRGCಗೂ ಕೂಡ ಕಟ್ಟೆಚ್ಚರವನ್ನ ಕೊಟ್ಟಿರುವಂತದ್ದು. ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಾವು ಸುಮ್ಮನಿರೋದಿಲ್ಲ, ನೀವು ನಮ್ಮ ಜೊತೆ ಮಾತುಕತೆಗೆ ನಾವು ಹಾಕಿರುವಂತ ಷರತ್ತುಗಳಿಗೆ ಒಪ್ಕೊಳ್ಬೇಕು ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಇನ್ನು ಒಂದ್ ಕಡೆ ಇಸ್ರೇಲ್ಗೆ ಬ್ಯಾಕ್ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಾರೆ ಅಮೆರಿಕದವರು. ಅವ್ರು ಅದಕ್ಕೋಸ್ಕರನೇ ದಾಳಿಯನ್ನ ಮುಂದುವರಿಸಿದ್ದಾರಾ ಅನ್ನುವಂತ ಪ್ರಶ್ನೆ ಇದೆ. ಯಾಕೆಂದ್ರೆ ಬರೀ ಅಮೆರಿಕ ಮಾತ್ರ ಸೀಸ್ ಫೈರ್ ಅಂತ ಹೇಳ್ತಾ ಇದೆ ಬಿಟ್ರೆ ಇಸ್ರೇಲ್ ಮುಖಾಂತರ ಅದನ್ನ ಹೇಳಿಸ್ತಾ ಇಲ್ಲ. ಇಸ್ರೇಲ್ನವರು ನಾವಂತೂ ಸುಮ್ಮನಿರಲಿಲ್ಲ ಅಂತ ಅಟ್ಯಾಕ್ ಅನ್ನ ಮುಂದುವರಿಸಿದ್ದಾರೆ ಇರಾನ್ ಮೇಲೆ. ಸೊ ಹೀಗಾಗಿ ಅದು ಯುದ್ಧ ಕಂಟಿನ್ಯೂ ಆಗ್ತಾ ಇದೆ. ಇರಾನ್ ಇಸ್ರೇಲ್ ನಡುವೆ ಯುದ್ಧ ಅಂತ್ಯ ಆಗುತ್ತಾ ಅನ್ನುವಂತ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಇರಾನ್ ಜೊತೆ ಚರ್ಚೆ ಪ್ರಗತಿಯಲ್ಲಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಆರಂಭದಿಂದಲೂ ಕೂಡ ಹೇಳ್ತಾ ಇದ್ರು ಚರ್ಚೆ ಪ್ರಗತಿಯಲ್ಲಿದೆ, ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. 15 ಷರತ್ತುಗಳನ್ನ ಇರಾನ್ ಒಪ್ಪಲಿದೆ ಅಂತ ಟ್ರಂಪ್ ಹೇಳಿರುವಂತದ್ದು. ನಮ್ಮ ಷರತ್ತುಗಳನ್ನ ಒಪ್ಪಿದ್ರೆ ಯುದ್ಧ ಅಂತ್ಯವಾಗುತ್ತೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ಹೇಳಿದ್ದೆಲ್ಲವೂ ಕೂಡ ಒಪ್ಕೊಳ್ಬೇಕು ಅಂತಲ್ಲ. ಷರತ್ತುಗಳನ್ನ ಹಾಕಿದ ತಕ್ಷಣ ಆ ಎಲ್ಲಾ ಷರತ್ತುಗಳನ್ನ ಏನಾದ್ರೂ ಒಪ್ಕೊಂಡ್ಬಿಟ್ರೆ ಅವರು ಮಂಡಿ ಉರಿದಂತೆ ಸೋಲನ್ನ ಒಪ್ಕೊಂಡಂತ ಆಗುತ್ತೆ. ಅದಕ್ಕೋಸ್ಕರ ಇರಾನ್ ಕೂಡ ಅಷ್ಟೇ ಜಿದ್ದಿಗೆ ಬಿದ್ದವರ ರೀತಿಯಲ್ಲಿ ಪ್ರತಿಷ್ಠೆಯಾಗಿ ಅವರು ಕೂಡ ತಗೊಂಡಿದ್ದಾರೆ. ಯಾಕೆಂದ್ರೆ ಇಲ್ಲಿ ಅಮೆರಿಕನೇ ಕೇಳ್ಕೊಳ್ತಾ ಇದೆ ಸಂಧಾನ, ಕದನ ವಿರಾಮ ಅನ್ನುವಂಥ ನಿಟ್ಟಿನಲ್ಲಿ ನೋಡೋದಾದ್ರೆ ಅಮೆರಿಕ ಎಷ್ಟು ಮಟ್ಟಿಗೆ ತಗ್ಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಟ್ ಯಾವ ಷರತ್ತುಗಳನ್ನ ಯಾವ ದೇಶ ಯಾವ ರೀತಿಯ ಒಪ್ಕೊಳ್ತಾರೆ ಅದು ಇಂಪಾರ್ಟೆಂಟ್. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತ ರಾಘವೇಂದ್ರ ಗುಡಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುಡಿ, ಇಡೀ ವಿಶ್ವನೇ ತುಂಬಾ ಕಾತರದಿಂದ ನೋಡ್ತಾ ಇದೆ ಯಾವಾಗ ಯುದ್ಧ ನಿಲ್ಲುತ್ತೆ ಅನ್ನುವಂತ ನಿಟ್ಟಿನಲ್ಲಿ. ಯಾಕೆಂದ್ರೆ ಇದು ಗಲ್ಲಿಲ್ಲೂ ಕೂಡ ಕೊಲ್ಲಿಲೆದ್ದಿರುವಂತ ಒಂದು ಯುದ್ಧ ಎಲ್ಲಾ ಕಡೆನೂ ಪ್ರಾಬ್ಲಮ್ ಅನ್ನ ತಂದಿಟ್ಟಿರುವಂತದ್ದು. ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದೆ ಇರಾನ್ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಇರಾನ್ ನಾವಂತೂ ತಗ್ಗಲ್ಲ ಬಗ್ಗಲ್ಲ ಜಗ್ಗಲ್ಲ ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಏನಾದ್ರೂ ಯುದ್ಧ ನಿಲ್ಲುವಂತ ಸಾಧ್ಯತೆಯನ್ನು ಎಷ್ಟು ಮಟ್ಟಿಗೆ ನೋಡಬಹುದು, ಯಾವ ರೀತಿಯ ಮಾತುಕತೆಗಳಾಗ್ತಾ ಇದಾವೆ, ಯಾರ ಜೊತೆ ಮಾತುಕತೆಯನ್ನ ಮಾಡ್ತಾ ಇದೆ ಅಮೆರಿಕ ಅನ್ನುವಂಥದ್ದು ಕೂಡ ಅಷ್ಟೇ ಇಂಟ್ರೆಸ್ಟಿಂಗು. ಪೃಥ್ವಿ, ಇದು ಯುದ್ಧದ 31ನೇ ದಿನ. 31 ದಿನಗಳನ್ನು ನಾವು ಅವಧಿಯನ್ನು ಗಮನಿಸ್ತಾ ಬಂದರೆ ಕೂಡ ಖಮೇನಿ ಹತ್ಯೆ ಆದ ಬಳಿಕ ಇನ್ನೇನು ಯುದ್ಧ ನಿಲ್ಲುತ್ತೆ ಅನ್ನುವಂಥ ಮಾತುಗಳನ್ನು ಅಮೆರಿಕ ಇರ್ಬೋದು ಅಥವಾ ಇಸ್ರೇಲ್ ಇರ್ಬೋದು ಹೇಳ್ತಾನೆ ಬರ್ತಾ ಇದ್ದಾವೆ. ಆದರೆ ಆ ಯುದ್ಧ ನಿಲ್ಲಬೇಕಾದ್ರೆ ಆ ಯುದ್ಧ ನಿಲ್ಲಿಸುವಂಥವರು ಯಾರು ಅನ್ನುವಂಥ ಪ್ರಶ್ನೆಗೆ ಇನ್ನೂ ಕೂಡ ಸ್ಪಷ್ಟವಾದಂಥ ಉತ್ತರ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಖಮೇನಿ ಹತ್ಯೆ ಆದ ಬಳಿಕ ಅವರ ಪುತ್ರ ಜೂನಿಯರ್ ಖಮೇನಿಯಲ್ಲಿ ಸರ್ವಾಧಿಕಾರಿಯಾಗಿ ಸರ್ವೋಚ್ಚ ನಾಯಕರಾಗಿ ಆಯ್ಕೆಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಅವರ ಸ್ಥಿತಿಗತಿ ಬಗ್ಗೆ ಕೂಡ ಇನ್ನೂವರೆಗೆ ಯಾವುದೇ ಮಾಹಿತಿ ಇಲ್ಲ. ನೋಡಿ, ನಾವು ಒಂದು ವಿಚಾರವನ್ನು ಗಮನಿಸ್ತಾ ಬರ್ತಾ ಇದ್ದೀವಿ. ಅದು ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರ್ಬೋದು ಅಥವಾ ಇಸ್ರೇಲ್ನ ಪ್ರಧಾನಿಯಾಗಿರ್ತಕ್ಕಂಥ ನೆಥಾನ್ಯಾಹು ಇರ್ಬೋದು. ನಾವು ಇಸ್ರೇಲ್ನ ಎಲ್ಲ ನಾಯಕರನ್ನ ಕೂಡ ಹೊಡೆದುಳಿಸ್ತಾ ಇದ್ದೀವಿ. ಅಲ್ಲಿ ಮಿಲಿಟರಿ ನಾಯಕತ್ವ ಆಗಲಿ ಅಥವಾ ಅಲ್ಲಿ ಪೊಲಿಟಿಕಲ್ ನಾಯಕತ್ವ ಆಗಲಿ ಯಾರೂ ಇವತ್ತು ಉಳಿದಿಲ್ಲ ಅನ್ನುವಂಥ ಹೇಳಿಕೆಯನ್ನ ಕೊಡ್ತಾ ಇದ್ರು. ಹಾಗಿದ್ರೆ ಅಲ್ಲಿ ಯಾರೂ ಉಳಿದಿಲ್ಲ ಅಂದ ಮೇಲೆ ಯಾರ ಜೊತೆಯಲ್ಲಿ ಮಾತನಾಡುವಂಥದ್ದು? ಒಂದು ಬಾರಿ ಸೈನಿಕರಿಗೆ ಆದೇಶವನ್ನ ಕೊಟ್ಟ ಬಳಿಕ ಕಮಾಂಡರ್ ಏನು ಆದೇಶವನ್ನ ಕೊಟ್ಟಿರ್ತಾರೆ ಅದನ್ನು ಶತಾಯಗತಾಯ ತಮ್ಮ ಪ್ರಾಣವನ್ನ ಲೆಕ್ಕಿಸದೆ ಪಾಲಿಸುವಂತ
ಅನ್ನುವಂಥದ್ದು ಸೈನಿಕರ ಕರ್ತವ್ಯ ಆಗಿರುವಂಥದ್ದು. ಇವತ್ತು ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಕೂಡ ಮಾಡ್ತಾ ಇರುವಂಥದ್ದು ಅಲ್ಲೇ. ಈಗ ಯಾರೋ ಒಬ್ಬ ಅಲ್ಲಿ ಅಸೆಂಬ್ಲಿ ಸ್ಪೀಕರ್ ಮಾತನಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಅವರನ್ನ ಕೂಡ ನಿನ್ನೆ ಇಸ್ರೇಲ್ ಹತ್ಯೆಯನ್ನ ಮಾಡಿರುವಂಥದ್ದು. ಹೀಗಾಗಿ ಅಲ್ಲಿ ಈಗ ಅಸೆಂಬ್ಲಿ ಸ್ಪೀಕರ್ಸ್ ಇಲ್ಲ, ಅಲ್ಲಿ ಪ್ರಧಾನಿ ಇಲ್ಲ, ಅಥವಾ ಅಲ್ಲಿರ್ತಕ್ಕಂಥ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ಖಮೇನಿ ಕುಟುಂಬಸ್ಥರಿಲ್ಲ. ಇವರೆಲ್ಲರನ್ನ ಹೊರತುಪಡಿಸಿ ಮಾತುಕತೆಯನ್ನ ಆಡೋದೇ ಆದ್ರೆ ಟ್ರಂಪ್ ಅಥವಾ ಅಮೆರಿಕ ಯಾರ ಜೊತೆಯಲ್ಲಿ ಆಡ್ತಾ ಇದೆ ನೋಡಿ. ಇಲ್ಲಿ ಹಾಗ್ವಾಶ್ ಹೇಗೆ ನಡೀತಾ ಇರುತ್ತೆ ಅಂದ್ರೆ ಪಾಕಿಸ್ತಾನ ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇದೆ ಅಥವಾ ಪಾಕಿಸ್ತಾನದಲ್ಲಿ ಮಾತುಕತೆ ಆಗ್ತಾ ಇದಾವೆ ಶಾಂತಿ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಅಂತ ಹೇಳಲಾಗ್ತಾ ಇತ್ತು. ಹಾಗೆ ಮಾತುಕತೆ ಆಗ್ಬೇಕಾದ್ರೆ ಅಲ್ಲಿ ಇಸ್ರೇಲ್ ಇರಬೇಕಲ್ವಾ, ಇಸ್ರೇಲ್ ಇರಬೇಕು, ಅಮೆರಿಕ ಇರ್ಬೋದು. ಆ ಎರಡೂ ದೇಶಗಳನ್ನ ಹೊರತುಪಡಿಸಿ ಯಾರ ಜೊತೆಯಲ್ಲಿ ಅಲ್ಲಿ ಮಾತನಾಡಲಾಗ್ತಾ ಇದೆ ಅನ್ನೋ ಪ್ರಶ್ನೆಗಳು ಮೂಡ್ತಾನೆ ಇದಾವೆ. ಹೀಗಾಗಿ ಒಟ್ಟಾರೆ ನಾವು ಈ ಸಂಗತಿಯನ್ನ ಗಮನಿಸ್ತಾ ಇದ್ರೆ ಸದ್ಯಕ್ಕಂತೂ ಯುದ್ಧ ನಿಲ್ಲುವಂತ ಲಕ್ಷಣಗಳು ಕಾಣ್ತಾ ಇಲ್ಲ. ಒಂದು ವೇಳೆ ಇರಾನ್ನ ನಾಗರಿಕರೇ ಬಂಡೆದ್ದು ಮತ್ತೊಬ್ಬ ನಾಯಕನನ್ನ ತಮ್ಮ ಪ್ರತಿನಿಧಿ ಅಂತೇಳಿ ಏನಾದರೂ ಅಲ್ಲಿ ಆಯ್ಕೆ ಮಾಡಿದಂತ ಸಂದರ್ಭದಲ್ಲಿ ಅಂಥವರ ಜೊತೆಯಲ್ಲಿ ಮಾತುಕತೆ ಆದಾಗ ಯುದ್ಧ ನಿಲ್ಲುವಂತ ಸಾಧ್ಯತೆಗಳಿರ್ತವೆ. ಆದ್ರೆ ಇಲ್ಲ ಅಂದ್ರೆ ಚಿಕ್ಕ ಪುಟ್ಟ ಸಾವು ನೋವುಗಳ ಜೊತೆಗೆ ಚಿಕ್ಕ ಪುಟ್ಟ ದಾಳಿಗಳು ನಡೀತಾ ಇರ್ತವೆ. ಅದರ ಜೊತೆಗೆ ಹರ್ಮುಜ್ ಜಲಸಂಧಿಯಲ್ಲಿ ಇವತ್ತೊಂದು ದಾಳಿ ಆಗುತ್ತೆ, ನಾಳೊಂದು ದಾಳಿ ಆಗುತ್ತೆ, ಇಸ್ರೇಲ್ ಮೇಲೆ ದಾಳಿ ಆಗುತ್ತೆ, ಇರಾನ್ ಮೇಲೆ ದಾಳಿ ಆಗುತ್ತೆ. ಈ ದಾಳಿಗಳು ಮುಂದುವರಿತಾ ಇರ್ತವೆ. ಅದರ ಇಂಟೆನ್ಸಿಟಿ ಕಡಿಮೆ ಆದ್ರೂ ಆಗಬಹುದು. ಪೃಥ್ವಿ, ಓಕೆ, ಧನ್ಯವಾದ ಗುಡಿ ನಿಮ್ಮೆಲ್ಲ ಮಾಹಿತಿಗಾಗಿ. ಭಾರತದ ಮೇಲೆ ಮಹಾಯುದ್ಧದ ಎಫೆಕ್ಟ್. ಶೆಲ್ ಪೆಟ್ರೋಲ್ ಬಂಕ್ ನಲ್ಲಿ 3ನೇ ಬಾರಿಗೆ ಏರಿಕೆ ಆಗಿದೆ ದರ. ಈ ಹಿಂದೆ ಪ್ರೀಮಿಯಂ ಪೆಟ್ರೋಲ್ ದರ ಏರಿಸಿತ್ತು. ಈಗ ಸಾಮಾನ್ಯ ಪೆಟ್ರೋಲ್ ಡೀಸೆಲ್ ದರವೂ ಕೂಡ ಏರಿಕೆ ಆಗಿದೆ. ಇಲ್ಲ, ಇವನ್ ಸಾಮಾನ್ಯ ಪೆಟ್ರೋಲ್ ದರನೂ ಕೂಡ ಏರಿಕೆ ಆಗಿತ್ತು, 2 ರೂಪಾಯಿ. ಶೆಲ್ ಪೆಟ್ರೋಲ್ ಬಂಕ್ ಅಲ್ಲಿ ಪ್ರೀಮಿಯಂ ಜೊತೆಗೆ ಸಾಮಾನ್ಯ ಪೆಟ್ರೋಲ್ ಬಂಕ್ ಅಂದ್ರೆ ನಾರ್ಮಲ್ ಪೆಟ್ರೋಲ್ ಕೂಡ ಜಾಸ್ತಿ ಆಗಿತ್ತು. 2 ರೂಪಾಯಿ 3 ರೂಪಾಯಿವರೆಗೂ ಕೂಡ ಜಾಸ್ತಿ ಮಾಡಲಾಗಿತ್ತು. ಪೆಟ್ರೋಲ್ ದರ 112 ರೂಪಾಯಿ ಏರಿಕೆ ಆಗಿದೆ. ನಾನು ಮೊನ್ನೆ ಅಷ್ಟೇ ಹಾಕ್ಸಿದಂಥ ಸಂದರ್ಭದಲ್ಲಿ ಫಸ್ಟು 106 ರೂಪಾಯಿ ಇತ್ತು, ಅದಾದಮೇಲೆ 108 ಆಯಿತು, ಈಗ 112 ರೂಪಾಯಿಗೆ ನಾರ್ಮಲ್ ಪೆಟ್ರೋಲ್ ರೇಟು. ಡೀಸೆಲ್ಲು 98ಕ್ಕೆ ಏರಿಕೆ ಆಗಿದೆ. 91 ರೂಪಾಯಿ ಇದ್ದಂಥ ಡೀಸೆಲ್ ದರ ಕಳೆದ ವಾರ 93.50 ಆಗಿತ್ತು. ಇದೀಗ ಲೀಟರ್ ಡೀಸೆಲ್ 98 ರೂಪಾಯಿ ಆಗಿದೆ. ಇತ್ತ ಪ್ರೀಮಿಯಂ ಪೆಟ್ರೋಲ್ ದರ 122.42 ರೂಪಾಯಿ ಆಗಿದೆ. ಪ್ರೀಮಿಯಂ ಡೀಸೆಲ್ ಪ್ರತಿ ಲೀಟರ್ಗೆ 108.50 ರೂಪಾಯಿ ಆಗಿದೆ. ಶೆಲ್ ಪೆಟ್ರೋಲು ಸಕ್ಕದಾಗಿರುತ್ತೆ, ಮೈಲೇಜ್ ಬರುತ್ತೆ, ಇಂಜಿನಿಗೆ ಯಾವುದು ಪ್ರಾಬ್ಲಮ್ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ತುಂಬ ಜನ ಪ್ರಿಫರ್ ಮಾಡ್ತಾರೆ. ಆದರೆ ಹೊಡೆತದ ಮೇಲೆ ಹೊಡೆತ ಶೆಲ್ ಪೆಟ್ರೋಲ್ ಬಂಕಲ್ಲಿ ಈಗ ಪೆಟ್ರೋಲನ್ನು ಹಾಕ್ಸ್ಕೊಳ್ಳೋದಾದರೆ. ಇದು 2ನೇ ಬಾರಿಗೆ ಜಾಸ್ತಿ ಮಾಡಿರುವಂಥದ್ದು. ಶೆಲ್ನಲ್ಲಿ ನಾರ್ಮಲ್ ಪೆಟ್ರೋಲ್ ರೇಟನ್ನು 106 ರೂಪಾಯಿ ಇದ್ದಿದ್ದು 108 ರೂಪಾಯಿ ಆಗಿತ್ತು, ಈಗ 112 ರೂಪಾಯಿ ಆಗಿದೆ ನಾರ್ಮಲ್ ಪೆಟ್ರೋಲ್ ರೇಟ್ ಶೆಲ್ ಪೆಟ್ರೋಲ್ ಬಂಕಲ್ಲಿ. ಇನ್ನು ನಯಾರದಲ್ಲಿ 5 ರೂಪಾಯಿ ಆಗಿತ್ತು, ಅವ್ರೇನಾದರೂ ಮತ್ತೆ ಜಾಸ್ತಿ ಮಾಡಿದಾರಾ ಅದ್ರ ಬಗ್ಗೆ ಇನ್ನಷ್ಟೇ ಅಪ್ಡೇಟ್ ಬರಬೇಕಾಗಿದೆ. ಆದರೆ ಶೆಲ್ನಲ್ಲಿ ಜಾಸ್ತಿ ಆಗಿದೆ ಪೆಟ್ರೋಲ್ ರೇಟ್ 112 ರೂಪಾಯಿ. ಮೊನ್ನೆ ನಾವು ರಿಲೀಫ್ ಅಂತ ನೋಡ್ತಾ ಇದ್ವಿ, ಜಾಸ್ತಿ ಆಗೋದಿಲ್ಲ ಅಂತ. ಯಾಕೆಂದ್ರೆ ಕೇಂದ್ರ ಸರ್ಕಾರ ಅಬಕಾರಿ ಸುಂಕವನ್ನು 10 ರೂಪಾಯಿ, ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕ 10 ರೂಪಾಯಿ, ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನು 10 ರೂಪಾಯಿ ಕಡಿತ ಮಾಡಿತ್ತು, ಪೆಟ್ರೋಲ್ ಕಂಪನಿಗಳಿಗೆ ಒಳ್ಳೇದಾಗ್ಲಿ ಅಂತ. ಅಂತಾರೆ ನೋಡಿ ಸರ್, ಮುಂದೆ ಅದನ್ನು ಸಿಗಲ್ಲ ಸರ್ ಅಂತಾರೆ ಅವರು. 100 ರೂಪಾಯಿಗೆ ಹಾಕ್ಸಿದ್ದೇನೆ, 100 ರೂಪಾಯಿ ತಗೊಂಡ್ರೆ ಅಷ್ಟೇ. 100ಕ್ಕಂದ್ರೆ 93 ಬರುತ್ತೆ ಅಷ್ಟೇ ಪೆಟ್ರೋಲ್, 1 ಲೀಟ್ರ್ ಬರಲ್ಲ ಪುಕ್ಕ. ಏನು ಮಾಡೋಕ್ಕಾಗುತ್ತೆ? ಕೇಳಿದೆ ಅವ್ರು, ಇದು ಈ ಮಾತು ಹೇಳ್ತಾರೆ ಅವ್ರು ಅಷ್ಟೇ. ಬೇಕಾದ ಹಾಕಿಸ್ಕೊಳ್ಳಿ ಎಲ್ಲರೂ ಬಿಡಿಸಿ, ನಾವು ಏನು ಮಾಡೋಕ್ಕಾಗುತ್ತೆ ಸರ್ ಅಂತಾರೆ ಅಷ್ಟೇ. ಮಹಾಯುದ್ಧದ ಎಫೆಕ್ಟ್ಗೆ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಮಂಗಳೂರಿನ ಆಟೋ LPG ಸ್ಟೇಷನ್ಗಳ ಮುಂದೆ ಕ್ಯೂ ನಿಂತಿದ್ದಾರೆ. ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಟವನ್ನ ಮಾಡ್ತಾ ಇದ್ದಾರೆ. LPG ಸ್ಟೇಷನ್ ಮುಂದೆ ಕ್ಯೂ ನಿಂತಿರುವಂಥದ್ದು ಚಾಲಕರು. ಗ್ಯಾಸ್ ಸಿಗ್ತಾ ಇಲ್ಲ, ದುಪ್ಪಟ್ಟು ಹಣ ಪೀಕ್ತಾ ಇದ್ದಾರೆ. ಬಂಕ್ನ ಮಾಲೀಕರು ಸಿಕ್ಕಿದ್ದೇ ಚಾನ್ಸು, ಎಲ್ಲರೂ ಅಷ್ಟೇ ಚೆನ್ನಾಗಿ ಜೇಬಿಗೆ ಕತ್ರಿ ಹಾಕ್ತಾ ಇದ್ದಾರೆ. ಪೆಟ್ರೋಲ್ ಬಂಕ್ಗಳಲ್ಲಾದರೂ ಗೊತ್ತಾಗುತ್ತೆ ಎಷ್ಟೆಷ್ಟು ರೇಟ್ ಎಲ್ಲ ಜಾಸ್ತಿ ಮಾಡಿದ್ದಾರೆ ಓವರಾಲ್ ಆಗಿ ಅಂತ. ಆದರೆ ಈಗ ಈ LPG ಗ್ಯಾಸ್ಗಳನ್ನು ಹಾಕ್ಲಾಗ್ತಾ ಇದೆಯಲ್ಲ ಆಟೋಗಳಿಗೆ, ಒಂದೊಂದು ಬಂಕಲ್ಲಿ ಒಂದೊಂದು ರೇಟು. ಒಂದೊಂದು ಕಂಪ್ನಿಯವರು ಕೂಡ ಒಂದೊಂದು ಕಡೆ ಒಂದೊಂದು ರೇಟನ್ನು ಹಾಕ್ತಾ ಇದ್ದಾರೆ. ಮಂಗಳೂರು ನಗರದ ಬಲ್ಮಠ ರಸ್ತೆಯಲ್ಲಿರುವಂಥ ಗೋ ಗ್ಯಾಸ್ ಆಟೋ ಏಜೆನ್ಸಿ, ಅಲ್ಲೂ ಕೂಡ ಅಷ್ಟೇ ಸಾಕಷ್ಟು ಹಣವನ್ನು ಪೀಕ್ಲಾಗ್ತಾ ಇದೆಯಂತೆ. ಉದ್ದುದ್ದ ಕ್ಯೂ. ನೀವು ಬೆಳಗ್ಗೆ ಎಲ್ಲಾದರೂ ಆ ಗೋ ಗ್ಯಾಸ್ ಪೆಟ್ರೋಲ್ ಬಂಕ್ ಮುಂದೆ ಎಲ್ಲಾದರೂ ಹೋಗಬೇಕು, ಉದ್ದುದ್ದ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿರ್ತಾರೆ ಪಾಪ ಆಟೋದವರು, ಕ್ಯಾಬ್ನವರು, ಕಾರ್ಗಳೆಲ್ಲ ಕ್ಯೂ ನಿಂತ್ಕೊಂಡಿರ್ತಾರೆ. ಗ್ಯಾಸ್ ಡಿಪೆಂಡೆನ್ಸಿ ಇರುವಂತಹ ವೆಹಿಕಲ್ಗಳು. ಒಂದು ಗಂಟೆ ಆಯಿತು. ಅಬೌಟ್ ಸಾಧಾರಣ ಒಂದೂವರೆ ಕಿಲೋಮೀಟರ್ ದೂರದಿಂದ ಇನ್ನೂ ಕೂಡ ಲೈನ್ನಲ್ಲಿ ಇದ್ದೇನೆ. ಈಗ ಇನ್ನು ಒಂದು 15-20ಕ್ಕೆ ಆಗ್ಬೋದು. ಇದು ಬೆಳಿಗ್ಗೆ ಉಂಟು ಇದು.
ಮತ್ತು ಯಾವ ಕಡೆ ಕೂಡ ಗ್ಯಾಸ್ ಇಲ್ಲ, ಖಾಲಿ ಇದೊಂದು ಮಾತ್ರ. ಕಷ್ಟ ಏನು ಹೇಳಿದೆ, ಇವತ್ತು ಈಗ ಆದರೆ ನಮಗೆ 100-200 ರೂಪಾಯಿ ಕೂಡ ದುಡಿಲಿಕ್ಕೆ ಆಗಲಿಕ್ಕೆ ಸಾಧ್ಯವಿಲ್ಲ, ತುಂಬ ಕಷ್ಟ. ಮತ್ತು ಇದು ನಾವು ಏನು ಮಾಡಿದ್ರೆ ಈಗ ಗ್ಯಾಸಿಗೆ ಹಾಕಬೇಕು. ಎರಡು ಕಾಯಿ ಮುಗಿಯಿತು, ಆದರೆ ಸಿಗುವುದಿಲ್ಲ ಟೈಮ್. ಅಲ್ಲಿಂದ ಬಂದು ಇಲ್ಲಿ ಬಂತು, ಅಲ್ಲಿ ಎಲ್ಲಿ ಪಂಪ್ ಅಲ್ಲಿಲ್ಲ. 4-7 ಪಂಪ್ ಉಂಟು, ಎಲ್ಲಿ ಪಂಪು ಇಲ್ಲ, ಇದೊಂದಲ್ಲಿ ಉಂಟು. ಇಲ್ಲಿ ನಾವು ಬಂದು 2-3 ಗಂಟೆ ತನಕ ಕಾಯ್ತಾ ಇದ್ದೇವೆ. ಬಾಡಿಗೆ ಮಾಡುದು ಹೇಗೆ? ಹೀಗೆ ನಿಲ್ಲಬೇಕು ಲೈನ್ನಲ್ಲಿ ಬಾಡಿಗೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಕಿಶನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಅಲ್ಲೇ ಇದೆ ಎಲ್ಲದೂ ಕೂಡ, ತೈಲಗಳು ಬರುವಂಥದ್ದು ಅಲ್ಲಿಂದನೇ, LPG ಕೂಡ ಅಲ್ಲಿಂದನೇ ಬರುತ್ತೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಆದರೆ ಅಲ್ಲಿ ಮೇಯ್ನ್ ಆಗಿ ಅಲ್ಲೇ ಸಾಕಷ್ಟು ಸಮಸ್ಯೆ ಅನ್ನುವಂಥದ್ದು ಬಂದಂಥ ಸಂದರ್ಭದಲ್ಲಿ ನಾವು ಯಾವಾಗಲೂ ಹೇಳ್ತಾ ಇರ್ತೀವಲ್ಲ, ದೀಪದ ಕೆಳಗಡೆ ಕತ್ಲು ಅನ್ನುವಂಥ ರೀತಿಯಲ್ಲಿ ಯಾವ ರೀತಿಯಾಗಿ ಅಲ್ಲಿ ಗ್ಯಾಸ್ ಅಭಾವ ಎದುರಾಗಿದೆ, ಆಟೋ ಚಾಲಕರು ಪರಿತಪಿಸ್ತಾ ಇದ್ದಾರೆ. ಪೃಥ್ವಿ, ಮಂಗಳೂರು ನಗರದಲ್ಲಿ ಒಟ್ಟು 7 LPG ಗ್ಯಾಸ್ ಬಂಕ್ಗಳಿವೆ. ಆದರೆ ಎಲ್ಲದರಲ್ಲಿ ಕೂಡ ಈಗ ಸ್ಟಾಕ್ ಇಲ್ಲ. ಕೇವಲ ಇರೋದು ಬಲ್ಮಠ ರಸ್ತೆಯಲ್ಲಿರುವಂತಹ ಗೋ ಗ್ಯಾಸ್ ಏಜೆನ್ಸಿಯ ಒಂದು ಬಂಕಲ್ಲಿ ಮಾತ್ರ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ, ಇಂತಹದ್ದೇ ಕ್ಯೂ ಬೆಳಗ್ಗೆ ಸುಮಾರು 8 ಗಂಟೆಯಿಂದ ಆರಂಭಗೊಂಡಿದೆ. ಈ ಕ್ಷಣದವರೆಗೂ ಕೂಡ ಈಗ ಇಲ್ಲಿ ಆಟೋ ಚಾಲಕರು ಬರ್ತಾ ಇದ್ದಾರೆ. ಯಾಕಂದ್ರೆ ಮಂಗಳೂರು ನಗರ ಮತ್ತು ಮಂಗಳೂರಿನ ನಗರದ ಹೊರವಲಯದಲ್ಲಿ ಒಟ್ಟು 12 ಬಂಕ್ಗಳಿದ್ರು ಕೂಡ ಯಾವುದೇ ಬಂಕ್ಗಳಲ್ಲಿ LPG ಇಲ್ಲಿ ಲಭ್ಯತೆ ಕಾಣ್ತಾ ಇಲ್ಲ. ನೀವು ದೂರದ ದೃಶ್ಯಗಳಿಗೆ ಗಮನಿಸ್ತಾ ಇರ್ಬೋದು, ಸುಮಾರು 2 ಕಿಲೋಮೀಟರ್ಗೂ ಅಧಿಕ ಉದ್ದದ ಕಾಲ ಈ ಆಟೋಗಳು ಕೂಡ ಕ್ಯೂ ಅಲ್ಲಿ ನಿಂತಿರುವಂಥದ್ದು. ಯಾಕಂದ್ರೆ ಇಂಥವರಿಗೆ ಅಂದ್ರೆ ಈ ಆಟೋ ಚಾಲಕರಿಗೆ ಬಾಡಿಗೆ ಮಾಡಿದ್ರಷ್ಟೇ ತಮ್ಮ ಜೀವನ ಮುಂದೆ ಹೋಗುತ್ತೆ. ಆದರೆ ಇಂಥ ವಿಷಮ ಪರಿಸ್ಥಿತಿಯಲ್ಲಿ ಕೂಡ ತಮ್ಮ ಜೀವನವನ್ನ ಉಳಿಸಬೇಕಂತ ಹೇಳಿ ಈಗ ಕ್ಯೂ ಅಲ್ಲಿ ರಿಕ್ಷಾ ಚಾಲಕರು ಇಲ್ಲಿ ನಿಂತಿದ್ದಾರೆ. ಇಲ್ಲಿನ ಬಂಕ್ ಏಜೆನ್ಸಿಯ ಮ್ಯಾನೇಜರ್ ಹೇಳೋ ಪ್ರಕಾರವಾಗಿ ಮಧ್ಯಾಹ್ನ ತನಕ ಮಾತ್ರ ಇಲ್ಲಿ ನಮ್ಮ ಜೊತೆ ಗ್ಯಾಸ್ ಅವೈಲೇಬಲ್ ಇದೆ, ಮುಂದೆ ಅದು ಕೂಡ ಖಾಲಿ ಆಗುತ್ತೆಂಬ ಆತಂಕವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ನೇರವಾಗಿ ಆಟೋ ಚಾಲಕರ ಬಳಿ ಕೇಳೋಣ. ಸರ್, ಎಷ್ಟೊತ್ತಿಂದ 1-2 ಗಂಟೆ ಆಯ್ತು. ಏನ್ ಹೇಳ್ತೀರಿ ಇಂಥ ಸಿಚುವೇಶನ್ಗೆ? ಇಲ್ಲಿ ಇದೆಯಾ ಅಂತ ಹೇಗೆ? ಈಗ ಇಲ್ಲುಂಟು ಗ್ಯಾಸ್, ನೋಡ್ಬೇಕು ಇನ್ನು ಏನೆಲ್ಲ ಆಗ್ತದೆ ಅಂತ. ಅದೇ ಪೃಥ್ವಿ, ಮತ್ತಷ್ಟು ಚಾಲಕರನ್ನ ಮಾತಾಡ್ಸಿ ಹೋಗ್ತೀನಿ ಸಮಯ ಇದ್ರೆ. ಮತ್ತೊಬ್ರು ಚಾಲಕರ ಹತ್ರ ಎಷ್ಟೊತ್ತಿಂದ ಕಾಯ್ತಾ ಇದ್ರಿ? ನಾನು 1 ಗಂಟೆಯಿಂದ ಮೂಡುಶೆಡ್ಡಿಯಿಂದ ಬಂದಿದ್ದೇನೆ, 1 ಗಂಟೆಯಿಂದ ಕಾದು ಕುಳಿತಿದ್ದೇನೆ. ಈಗ ಇಷ್ಟೊತ್ತು ಕಾಯ್ತಾ ಇದ್ರಿ, ಮತ್ತೆ ಬಾಡಿಗೆ ಯಾವ ಟೈಮಲ್ಲಿ ಮಾಡ್ತೀವಿ ಸರ್? ಇದು ಬಾಡಿಗೆ ಇರುವ ಟೈಮ್, ಹೀಗೆ ಆದ್ರೆ ಎಂತ ಮಾಡುದು ನಾವು? ಪೃಥ್ವಿ, ಮುಂದಕ್ಕೆ ನೀವು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಬಲ್ಮಠದಿಂದ ನೇರವಾಗಿ ಬೆಂದಿರ್ವೆಲ್ ಸಿಗುತ್ತೆ, ಆ ಭಾಗ ತನಕ ಅಂದ್ರೆ ಭೀಮಾ ಜ್ಯುವೆಲರಿ ಶಾಪ್ ಸಿಗುತ್ತೆ, ಅಲ್ಲಿ ತನಕ ಕೂಡ ಕ್ಯೂ ಈಗ ಉದ್ದಗಟ್ಟಿ ನಿಂತಿರುವಂಥದ್ದು. ಇಲ್ಲಿ ಟ್ರಾಫಿಕ್ ಕೂಡ ಅಡಚಣೆ ಆಗ್ತಾ ಇದೆ. ಟ್ರಾಫಿಕ್ ಪೊಲೀಸರು ಬಂದು ಇಲ್ಲಿ ಸುಗಮ ಸಂಚಾರಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ. ಇದರ ನಡುವೆ ಆದಷ್ಟು ಬೇಗ ಈ LPGಯ ಅಭಾವ ನೀಗ್ಲಿ ಅನ್ನೋದು ಇಲ್ಲಿನ ರಿಕ್ಷಾ ಚಾಲಕರ ಮಾತು. ಯಾಕಂದ್ರೆ ಈಗಾಗಲೇ ಮಂಗಳೂರು ಬಂದರಿಗೆ LPG ಗ್ಯಾಸ್ ಅನ್ನು ಹೊತ್ತಂತ 3 ಹಡಗುಗಳು ಬಂದಿದೆ. ಆದ್ರೆ ಎಲ್ಲ LPG ಗ್ಯಾಸ್ ಎಲ್ಲಿ ಹೋಗ್ತಾ ಇದೆ, ಯಾಕೆ ನಮಗೆ ಸಿಗ್ತಾ ಇಲ್ಲ ಎಂಬ ಆಕ್ರೋಶವನ್ನು ಇಲ್ಲಿ ಆಟೋ ಚಾಲಕರು ಮಾಡ್ತಾ ಇರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಕಿಶನ್, ನಿಮ್ಮೆಲ್ಲ ಮಾಹಿತಿಗಾಗಿ. ತೋರಿಸ್ತಾ ಇದ್ವಲ್ಲ ನಿಮಗೆ ಮಂಗಳೂರಿನಲ್ಲಿ ಯಾವ ರೀತಿಯಾದಂತಹ ಒಂದು ಸಂಕಷ್ಟದ ಪರಿಸ್ಥಿತಿಯನ್ನ ಆಟೋ ಚಾಲಕರು ಎದುರಿಸ್ತಾ ಇದ್ದಾರೆ ಅಂತ. ಗ್ಯಾಸ್ ಡಿಪೆಂಡೆನ್ಸಿ ಇರುವಂತಹ ಆಟೋಗಳಲ್ಲಿ ಈ ಸಮಸ್ಯೆ, ಯಾಕೆಂದ್ರೆ ಗೋ ಗ್ಯಾಸ್ನಲ್ಲಿ ಒಂದು ಕಡೆ ಗ್ಯಾಸ್ ಅಭಾವ, ಅದರ ಜೊತೆಗೆ ರೇಟು ಕೂಡ ಜಾಸ್ತಿ ಆಗಿದೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು ಆಟೋ ಚಾಲಕರುಗಳು. ಹಿಂಗೆ ಆದರೆ ತುಂಬ ಕಷ್ಟ ನಾವು ಜೀವನ ನಡೆಸೋದು ಅಂತ. ಇದು ಬರೀ ಮಂಗಳೂರಿನಲ್ಲಿರುವಂಥ ಸಮಸ್ಯೆ ಮಾತ್ರ ಅಲ್ಲ, ಇಡೀ ರಾಜ್ಯದಾದ್ಯಂತ ಹಿಂಗೆ ಪರಿಸ್ಥಿತಿ ಇದೆ ಆಟೋ ಚಾಲಕರದ್ದು. ಆಟೋ LPG ಸಿಗದೆ ಆಟೋ ಚಾಲಕರ ಪರದಾಟ. ಉತ್ತರ ಕನ್ನಡದ ಕುಮಟಾದಲ್ಲಿ ಆಟೋಗಳ ಕ್ಯೂ, ಅಳ್ವೆ ಕೋಡಿಯಿಂದ ಹೊನ್ನಾವರದವರೆಗೂ ಕೂಡ ಕ್ಯೂ ನಿಂತ್ಕೊಂಡಿದ್ದಾರೆ. ಒಬ್ಬರಿಗೆ 500 ರೂಪಾಯಿ ಗ್ಯಾಸ್ ಖರೀದಿಗೆ ಮಾತ್ರ ಅವಕಾಶವನ್ನು ಕೊಡಲಾಗಿದೆ. ಮುಂಜಾನೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಮಾತ್ರ ವಿತರಣೆಯನ್ನ ಮಾಡಲಾಗ್ತದೆ. ಈ ಮೊದಲು 1 kgಗೆ 60 ರೂಪಾಯಿ ಇದ್ದಂಥ ಗ್ಯಾಸ್ ಈಗ 80 ರೂಪಾಯಿ ಆಗಿದೆ. 60 ರೂಪಾಯಿ ಇದ್ದಂಥ ಗ್ಯಾಸ್ ಈಗ 80 ರೂಪಾಯಿ ಆಗಿರುವಂಥದ್ದು. ಹಂಗೆ ಕಂಪೇರ್ ಮಾಡಿಕೊಂಡ್ರೆ ಪೆಟ್ರೋಲ್ ರೇಟೇ ಪರವಾಗಿಲ್ಲ, ಒಂದು 6ರಿಂದ 7 ರೂಪಾಯಿ ಜಾಸ್ತಿ ಆದಂತಾಗಿದೆ. ಆದರೆ ಗ್ಯಾಸ್ ರೇಟು 20 ರೂಪಾಯಿ ಜಾಸ್ತಿ ಆಗಿದೆ. ಒಂದು ಕಡೆ ಕೇಂದ್ರ ಸರ್ಕಾರ ಆಗದಂಥ ಬರೆ ಸ್ಟಾರ್ಟಿಂಗಲ್ಲೇ ಡೊಮ್ಯಾಸ್ಟಿಕ್ ಗ್ಯಾಸ್ ರೇಟು 60 ರೂಪಾಯಿ ಜಾಸ್ತಿ ಮಾಡಿದ್ದು, ಅದಾದ ನಂತರ ಕಮರ್ಷಿಯಲ್ ರೇಟನ್ನು ಕೂಡ ಜಾಸ್ತಿ ಮಾಡಿದ್ದು. ಇನ್ನೂ ಒಂದು ಕಡೆ ಬಂಕ್ಗಳಲ್ಲೂ ಕೂಡ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ.